ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆತ್ಮೀಯ ತುಲಾ ರಾಶಿಯವರೇ, ತುಲಾ ರಾಶಿ ಎಂದರೆ ತಕ್ಕಡಿಯ ಸಂಕೇತ. ಜಗತ್ತನ್ನೇ ಬ್ಯಾಲೆನ್ಸ್ ಮಾಡುವ ತಾಕತ್ತು ನಿಮಗಿದೆ. ಆದರೆ ನಿಮ್ಮದೇ ಜೀವನದ ತಕ್ಕಡಿ ಏರುಪೇರಾದಾಗ ಕಣ್ಣೀರು ಹಾಕುವವರು ಯಾರಿಲ್ಲ. ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಒರೆಸಿಕೊಂಡು ಜಗತ್ತಿನ ಮುಂದೆ ನಗುಮುಖ ಹೊತ್ತು ನಡೆಯುವ ಅಪ್ರತಿಮ ಕಲಾವಿದರು ನೀವು. ಆದರೆ ಸ್ನೇಹಿತರೆ, ಜನವರಿ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಒಂದು ಮಹಾ ಸಂಕ್ರಮಣ ಕಾಲ ಅಂತಾನೆ ಹೇಳ್ಬೋದು. 2026ನೇ ಇಸವಿಯ ಈ ಮೊದಲ ತಿಂಗಳು, ಜನವರಿ ತಿಂಗಳ ತುಲಾ ರಾಶಿಯವರ ಪಾಲಿಗೆ ಒಂದು ಹೊಸ ಯುದ್ಧ ಮತ್ತು ಹೊಸ ಗೆಲುವಿನ ಮುನ್ಸೂಚನೆಯಾಗಿದೆ. ನೀವು ಅಂದುಕೊಂಡಿದ್ದು ಒಂದು, ಆಗುತ್ತಿರುವುದು ಇನ್ನೊಂದು ಎನ್ನುವ ಗೊಂದಲದಲ್ಲಿದ್ದೀರಾ? ಚಿಂತೆ ಬೇಡ. ಈ ಜನವರಿಯಲ್ಲಿ ಗ್ರಹಗಳು ನಿಮಗೆ ಎಂತಹ ಯೋಗಗಳನ್ನು ನೀಡಲಿವೆ ಎಂದರೆ, ಇಲ್ಲಿಯವರೆಗೂ ನಿಮ್ಮನ್ನು ಮೂಲೆಗುಂಪು ಮಾಡಿದವರೇ ಎದ್ದು ಬಂದು ಸಲಾಂ ಒಡೆಯಲಿದ್ದಾರೆ. ಆದರೆ ಎಚ್ಚರ, ದೀಪದ ಕೆಳಗೆ ಕತ್ತಲು ಎಂಬಂತೆ ನಿಮ್ಮ ಗೆಲುವಿನ ಜೊತೆಯಲ್ಲಿ ಒಂದು ಭಯಾನಕ ಸತ್ಯ ಕೂಡ ಅಡಗಿದೆ ಸ್ನೇಹಿತರೆ. ಜನವರಿಯಲ್ಲಿ ನಿಮಗೆ ಸಿಗುವ ಅದೃಷ್ಟ ಯಾವುದು? ಎದುರಾಗುವ ಸವಾಲುಗಳೇನು? ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವವರು ಯಾರು? ಇದೆಲ್ಲದಕ್ಕೂ ಪರಿಹಾರವೇನು? ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ತುಲಾ ರಾಶಿಯವರಾದ ನಿಮ್ಮ ಸಹಜ ಗುಣಗಳು ಹೇಗೆ ನಿಮ್ಮ ಏಳಿಗೆಗೆ ಮತ್ತು ನಿಮ್ಮ ಪತನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ 2026ರಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಬ್ರಹ್ಮಾಸ್ತ್ರದಂತಹ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ. ಅದಕ್ಕೂ ಮುನ್ನ ನಮ್ಮ ರಾಶಿ ಅಂದರೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ಜನವರಿಯಲ್ಲಿ ನಿಮ್ಮ ಮೇಲಿರುವ ಎಲ್ಲ ದೃಷ್ಟಿ ದೋಷಗಳು ಕಳೆದು ಶತ್ರುಗಳ ಕಾಟ ದೂರವಾಗಲು ಸಂಕಷ್ಟಗಳ ಹರಣ ಮಾಡುವ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಆಂಜನೇಯಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ನಿಮ್ಮ ಜೀವನ ಬದಲಾಯಿಸುವ ಆ ಭವಿಷ್ಯವನ್ನು ತಿಳಿಯೋಣ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಮೂಲಭೂತ ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ತುಲಾ ರಾಶಿ ವಾಯುತತ್ವದ ರಾಶಿ. ನೀವು ಗಾಳಿಯಂತೆ ಒಂದೆಡೆ ನಿಲ್ಲದ ಮನಸ್ಸು ನಿಮ್ಮದು. ನೀವು ನ್ಯಾಯಪ್ರಿಯರು. ಯಾರದೇ ತಪ್ಪು ಕಂಡರೂ ನೇರವಾಗಿ ಹೇಳುತ್ತೀರಿ. ಇದೇ ನಿಮ್ಮ ಶಕ್ತಿ ಮತ್ತು ಇದೇ ನಿಮ್ಮ ದೌರ್ಬಲ್ಯ ಕೂಡ. ಜನವರಿ ತಿಂಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ವರದಾನವಾಗಲಿದೆ ಮತ್ತು ಶಾಪವೂ ಆಗಲಿದೆ. ನೀವು ಬೇರೆಯವರ ಕಷ್ಟಕ್ಕೆ ಬೇಗ ಕರಗುತ್ತೀರಿ, ಆದರೆ ನಿಮ್ಮ ಕಷ್ಟವನ್ನು ಕೇಳುವವರೇ ಇಲ್ಲದಂತಾಗಿದೆ. ಅತಿಯಾದ ವಿಶ್ವಾಸ ಮತ್ತು ತೆಗೆದುಕೊಳ್ಳಲು ಮಾಡುವ ವಿಳಂಬ ಇವೆರಡೂ ನಿಮ್ಮ ಅಸಹಜ ಗುಣಗಳು. ಜನವರಿಯಲ್ಲಿ ಎಷ್ಟೋ ಬಾರಿ ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ಅದಕ್ಕೆ ಕಾರಣ ನಿಮ್ಮ ಈ ತೀರ್ಮಾನ ತೆಗೆದುಕೊಳ್ಳದ ಸ್ವಭಾವ. ಆದ್ದರಿಂದ ಈ ತಿಂಗಳು ನೀವು ಕಲಿಯಬೇಕಾದ ಮೊದಲ ಪಾಠ ಕ್ಷಿಪ್ರ ನಿರ್ಧಾರ. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಭಾಗ್ಯಕಾರಕ ಬುಧ ಇಬ್ಬರೂ ನಿಮಗೆ ಮಿಶ್ರ ಫಲವನ್ನು ನೀಡಲಿದ್ದಾರೆ. ಆದರೆ ಶ್ರಮದಾತ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷೆಗೆ ಒಡ್ಡಲಿದ್ದಾನೆ. ಜನವರಿಯಲ್ಲಿ ರವಿಯ ಸಂಚಾರ ಮತ್ತು ಕುಜ ಅಥವಾ ಮಂಗಳನ ದೃಷ್ಟಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದು ಇದು ನಿಮ್ಮ ಕೋಪವನ್ನು ಹೆಚ್ಚಿಸಬಹುದು. ಆದರೆ ನೆನಪಿಡಿ, ತುಲಾ ರಾಶಿಯವರಿಗೆ ಶನಿ ಎಂದರೆ ಭಯವಲ್ಲ. ಶನಿ ನಿಮ್ಮ ಪಾಲಿನ ಮಿತ್ರ. ಕಷ್ಟ ಕೊಡುತ್ತಾನೆ, ಆದರೆ ಕೈ ಬಿಡುವುದಿಲ್ಲ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಒತ್ತಡವಿದ್ದರೂ ಒಂದು ಅದ್ಭುತವಾದ ಬದಲಾವಣೆ ಕಾದಿದೆ. ಯಾರೆಲ್ಲ IT ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ನಿಮಗೆ ಈ ತಿಂಗಳು ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ ಸಿಗಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಸಾಧ್ಯತೆ ಇದೆ. ಆಫೀಸ್, ರಾಜಕೀಯದಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಕೆಲಸವಷ್ಟೇ ನಿಮ್ಮ ಗುರಿಯಾಗಿರಲಿ. ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈ ಜನವರಿ ತಿಂಗಳು ಆಶಾಕಿರಣವಾಗಿದೆ. ಗ್ರಹಗಳ ಬಲದಿಂದಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ನೀವು ಯಶಸ್ಸು ಕಾಣುವ ಯೋಗವಿದೆ. ಆದರೆ ಅದಕ್ಕಾಗಿ ನೀವು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಅಸಹಜ ಗುಣವಾದ ಸೋಮಾರಿತನವನ್ನು ಬದಿಗಿಟ್ಟರೆ ಸರ್ಕಾರಿ ಕೆಲಸ ನಿಮ್ಮದಾಗುವುದು ಖಂಡಿತ.
ಇನ್ನು ನಿರುದ್ಯೋಗಿಗಳ ಪಾಡು ಹೇಳುತ್ತಿರೋದು. ಎಷ್ಟೋ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ನಾವು ನಿಮಗೆ ಕಾಲ್ ಮಾಡುತ್ತೇವೆ ಎಂಬ ಉತ್ತರವೇ ಬರುತ್ತಿದೆ. ಅಲ್ಲದೆ ಚಿಂತೆ ಮಾಡಬೇಡಿ, ಜನವರಿ ತಿಂಗಳ 15ನೇ ತಾರೀಕಿನ ನಂತರ ಅಂದರೆ ಮಕರ ಸಂಕ್ರಾಂತಿಯ ನಂತರ ಸೂರ್ಯನ ಬಲದಿಂದ ನಿಮಗೆ ಉದ್ಯೋಗ ದೊರೆಯುವ ಪ್ರಬಲ ಯೋಗವಿದೆ ಸ್ನೇಹಿತರೆ. ವಿಶೇಷವಾಗಿ ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಆದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲ. ನೀವೇನಾದರೂ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದಾರೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡಿರಬೇಕು. ಯಾಕಂದರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಥವಾ ನಂಬಿದ ಕೆಲಸಗಾರರಿಂದ ಹಣಕಾಸಿನ ವಿಚಾರದಲ್ಲಿ ಮೋಸವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಬಂಡವಾಳ ಹೂಡಿಕೆ ಮಾಡುವುದಾದರೆ ತಜ್ಞರ ಸಲಹೆ ಅಥವಾ ಹಿರಿಯರ ಸಲಹೆ ಇಲ್ಲದೆ ಮುಂದುವರಿಯಬೇಡಿ. ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭಕ್ಕಿಂತ ರಿಸ್ಕ್ ಹೆಚ್ಚಾಗಿ ಕಾಣುತ್ತಿದೆ. ಎಚ್ಚರಿಕೆ ಅಗತ್ಯ. ಹಣಕಾಸಿನ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಎನ್ನುವುದು ನಿಮ್ಮ ಅಳಲು. ಈ ಜನವರಿಯಲ್ಲಿ ಧನಯೋಗ ಹೇಗಿದೆ ಗೊತ್ತಾ? ಹಣ ಬರುತ್ತದೆ, ಆದರೆ ಬಂದ ದಾರಿಯಲ್ಲಿ ಖರ್ಚು ಕೂಡ ಸಿದ್ಧವಾಗಿರುತ್ತದೆ. ಈ ತಿಂಗಳು ನಿಮಗೆ ಹಳೆಯ ಸಾಲಬಾಧೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಸಾಲದವರು ಮನೆ ಬಾಗಿಲಿಗೆ ಬಂದು ಕೇಳುವ ಪ್ರಸಂಗ ಬರದಂತೆ ತಡೆಯಲು ನೀವು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲೇಬೇಕು. ನಿಮ್ಮ ರಾಶಿಯ ಸ್ವಭಾವವೇ ಹಾಗೆ. ಶೋಕಿಗಾಗಿ ಅಥವಾ ಬೇರೆಯವರಿಗಾಗಿ ತೋರಿಸಿಕೊಳ್ಳಲು ಖರ್ಚು ಮಾಡುತ್ತೀರಿ. ಈ ತಿಂಗಳು ಅದನ್ನು ನಿಲ್ಲಿಸಿ. ಆದರೆ ಒಂದು ಸಿಹಿ ಸುದ್ದಿ ಏನೆಂದರೆ, ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ನೀವು ಯಾರಿಗೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಮರೆತು ಹೋಗಿದ್ದ ಹಣ ಈ ಜನವರಿಯಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಇದು ನಿಮಗೆ ಆನೆ ಬಲ ತಂದಂತಾಗುತ್ತದೆ. ಇನ್ನು ಗೃಹಿಣಿಯರಿಗೆ ಈ ತಿಂಗಳು ಸುವರ್ಣ ಕಾಲ, ಅಂದರೆ ಚಿನ್ನಾಭರಣ ಅಥವಾ ಒಡವೆ ಖರೀದಿ ಮಾಡುವ ಯೋಗ ಜನವರಿಯಲ್ಲಿ ಪ್ರಬಲವಾಗಿದೆ. ನೀವು ಕೂಡಿಟ್ಟ ಹಣದಲ್ಲಿ ಸಣ್ಣದಾದರೂ ಒಂದು ಚಿನ್ನದ ಒಡವೆಯನ್ನು ಖರೀದಿಸುವ ಮೂಲಕ ಲಕ್ಷ್ಮೀ ದೇವಿಯನ್ನು ಮನೆಗೆ ಬರಮಾಡಿಕೊಳ್ಳುತ್ತೀರಿ. ಇನ್ನು ಸೈಟ್ ತೆಗೆದುಕೊಳ್ಳುವ ಅಥವಾ ಮನೆ ಕಟ್ಟುವ ಭಾಗ್ಯದ ಬಗ್ಗೆ ಹೇಳುವುದಾದರೆ, ಜನವರಿ ತಿಂಗಳು ಭೂಮಿ ಪೂಜೆ ಅಥವಾ ಗೃಹ ಪ್ರವೇಶಕ್ಕೆ ಅಷ್ಟು ಸೂಕ್ತವಲ್ಲದಿದ್ದರೂ ಸೈಟ್ ಅಡ್ವಾನ್ಸ್ ಕೊಡಲು ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳಲು ಉತ್ತಮವಾಗಿದೆ. ಆದರೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅಥವಾ ಕೋರ್ಟ್ನಲ್ಲಿ ಆಸ್ತಿ ವಿಚಾರವಾಗಿ ಕೇಸ್ ನಡೆಯುತ್ತಿದ್ದರೆ ಈ ತಿಂಗಳು ಯಾವುದೇ ತೀರ್ಪು ಬರುವ ಸಾಧ್ಯತೆ ಕಡಿಮೆ. ವಾಯ್ದೆಗಳು ಮುಂದೂಡಲ್ಪಡಬಹುದು. ವಕೀಲರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ, ಇಲ್ಲದಿದ್ದರೆ ಹಣ ವ್ಯರ್ಥವಾಗುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ಪ್ರಾಣ ಇರುವುದೇ ಪ್ರೀತಿಯಲ್ಲಿ. ನೀವು ಪ್ರೀತಿಗೆ ಕೊಡುವ ಬೆಲೆಯನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಆದರೆ ಈ ಜನವರಿಯಲ್ಲಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಸಣ್ಣ ಬಿರುಕು ಮೂಡುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ನಿಮ್ಮ ಕೋಪ ಮತ್ತು ಅನುಮಾನ. ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ನಿಮ್ಮ ಸಂಗಾತಿಯು ನಿಮ್ಮಿಂದ ಪ್ರೀತಿಯನ್ನು ಮತ್ತು ಸಮಯವನ್ನು ನಿರೀಕ್ಷಿಸುತ್ತಿದ್ದಾರೆ. ಸಣ್ಣ ಪುಟ್ಟ ಜಗಳಗಳು ವಿಕೋಪಕ್ಕೆ ಹೋಗಿ ಡೈವರ್ಸ್ ಅಥವಾ ವಿಚ್ಛೇದನ ಹಂತಕ್ಕೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ. ತಾಳ್ಮೆ ಈ ತಿಂಗಳು ನಿಮ್ಮ ಮಂತ್ರವಾಗಲಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಇದಾಗಿದೆ. ಬಹಳ ದಿನಗಳಿಂದ ಮದುವೆ ಮಾತುಕತೆ ನಡೆದು ಮುರಿದು ಹೋಗುತ್ತಿದ್ದರೆ ಈ ಜನವರಿಯಲ್ಲಿ ಉತ್ತಮ ಸಂಬಂಧ ಕೂಡಿ ಬರಲಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯುವಕ ಯುವತಿಯರಿಗೆ ಇದು ಪರೀಕ್ಷೆಯ ಕಾಲ. ನೀವು ಪ್ರೀತಿಸುವ ವ್ಯಕ್ತಿಯ ಮನೆಯಲ್ಲಿ ಒಪ್ಪಿಗೆ ಸಿಗುವುದು ಕಷ್ಟವಾಗಬಹುದು ಅಥವಾ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಪ್ರೀತಿಯಲ್ಲಿ ಮನಸ್ತಾಪ ಉಂಟಾಗಬಹುದು. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಜನವರಿ ತಿಂಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಫಲ ನೀಡುವ ಸಾಧ್ಯತೆ ಇದೆ. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಅಡೆತಡೆಗಳು ಬರುತ್ತವೆ ಎಂದು ಅನಿಸಿದರೂ ಕೊನೆಯ ಗಳಿಗೆಯಲ್ಲಿ ದೈವ ಬಲದಿಂದ ಎಲ್ಲ ಸುಸೂತ್ರವಾಗಿ ನೆರವೇರುತ್ತದೆ. ವಯೋವೃದ್ಧರ ಅಥವಾ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ವಿಶೇಷವಾಗಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಕೀಲು ನೋವು ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅವರನ್ನು ತೀರ್ಥಯಾತ್ರೆಗೆ ಅಥವಾ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗುವ ಯೋಗವಿದೆ. ಇದರಿಂದ ಅವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಗಮನ ಓದಿನ ಕಡೆಗಿಂತ ಮೊಬೈಲ್ ಅಥವಾ ಸ್ನೇಹಿತರ ಕಡೆಗೆ ಹೆಚ್ಚು ವಾಲುತ್ತಿದೆ. ಇದು ನಿಮ್ಮ ಅಸಹಜ ಗುಣ. ಜನವರಿ ತಿಂಗಳು ನಿಮ್ಮ ಶೈಕ್ಷಣಿಕ ವರ್ಷದ ಬಹುಮುಖ್ಯ ಘಟ್ಟ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಲು ಯೋಚಿಸುತ್ತಿರುವವರಿಗೆ ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಅದಕ್ಕಾಗಿ ನೀವು ಈಗಿನಿಂದಲೇ ಪ್ರಯತ್ನ ಪಡಬೇಕು. ವಿದೇಶ ವಿದ್ಯಾಭ್ಯಾಸಕ್ಕಾಗಿ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿದೆ. ಜನವರಿ ತಿಂಗಳಿನಲ್ಲಿ ದೂರದ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಯೋಗ ಪ್ರಬಲವಾಗಿದೆ. ಯಾವುದೋ ಒಂದು ಹೊಸ ಸಿಲ್ಕ್ ಅಥವಾ ಕೌಶಲ್ಯವನ್ನು ಕಲಿಯುವ ಯೋಗ ನಿಮಗಿದೆ. ಅದು ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು ಅಥವಾ ಯಾವುದಾದರೂ ಟೆಕ್ನಿಕಲ್ ಕೋರ್ಸ್ ಇರಬಹುದು. ಇದನ್ನು ಕಲಿಯುವುದರಿಂದ
ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಸಂಪಾದಿಸಲು ಹೊಸ ಮಾರ್ಗ ತೆರೆಯುತ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಮುಖ್ಯವಾಗಿ ಕಿಡ್ನಿ, ಸೊಂಟ ನೋವು ಮತ್ತು ಚರ್ಮದ ಸಮಸ್ಯೆಯ ಬಗ್ಗೆ ಎಚ್ಚರವಾಗಿರಬೇಕು. ಜನವರಿ ತಿಂಗಳಲ್ಲಿ ತುಂಬ ಚಳಿ ಹೆಚ್ಚಾಗಿರುವುದರಿಂದ ಇನ್ಫೆಕ್ಷನ್ಗಳಾಗುವ ಸಾಧ್ಯತೆ ಇದೆ. ನೀರು ಚೆನ್ನಾಗಿ ಕುಡಿಯಿರಿ ಮತ್ತು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ. ಮಾನಸಿಕ ಒತ್ತಡವೇ ನಿಮ್ಮ ಅರ್ಧ ಕಾಯಿಲೆಗೆ ಕಾರಣ. ಆದ್ದರಿಂದ ಧ್ಯಾನ ಮಾಡುವುದು ಉತ್ತಮ. ವಾಹನ ಚಾಲನೆ ಮಾಡುವಾಗ, ವಿಶೇಷವಾಗಿ ದ್ವಿಚಕ್ರ ವಾಹನಗಳಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸಿ ಮತ್ತು ವೇಗದ ಮೇಲೆ ನಿಯಂತ್ರಣವಿರಲಿ. ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಆರಂಭದಲ್ಲಿ ಹೇಳಿದಂತೆ 2026 ಜನವರಿ ತಿಂಗಳು ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಈ ವರ್ಷ ನೀವು ಎದುರಿಸಬೇಕಾದ ಆ ಕಠಿಣ ಸವಾಲು ಯಾವುದು ಗೊತ್ತಾ? ಅದು ನಂಬಿಕೆ ದ್ರೋಹ. ಹೌದು, ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ, ಯಾರನ್ನು ನಿಮ್ಮವರು ಎಂದು ಭಾವಿಸಿ ನಿಮ್ಮ ಎಲ್ಲ ರಹಸ್ಯಗಳನ್ನು ಹೇಳಿಕೊಳ್ಳುತ್ತೀರೋ ಅವರಿಂದಲೇ ನಿಮಗೆ ದ್ರೋಹವಾಗುವ ಸಾಧ್ಯತೆ ಇದೆ. ಇದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಹತ್ತಿರದ ಸಂಬಂಧಿ ಇರಬಹುದು ಅಥವಾ ಪ್ರಾಣ ಸ್ನೇಹಿತ ಇರಬಹುದು. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ಈ ಶಾಡೋ ಅಥವಾ ಕತ್ತಲೆಯ ವ್ಯಕ್ತಿ ನಿಮ್ಮ ಹತ್ತಿರವೇ ಇದ್ದಾರೆ. ಇದರ ಅರ್ಥ ನೀವು ಯಾರನ್ನು ನಂಬಬಾರದು ಎಂದಲ್ಲ, ಆದರೆ ಕಣ್ಣು ಮುಚ್ಚಿ ನಂಬಬಾರದು. ನಿಮ್ಮ ರಹಸ್ಯಗಳನ್ನು ನಿಮ್ಮ ನಿಮ್ಮ ಪಾರ್ಟ್ನರ್ಗಳ ಹತ್ರ, ನಿಮ್ಮ ಹಣಕಾಸಿನ ವಿಚಾರಗಳನ್ನು ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ತುಲಾರಾಶಿ, ಎಚ್ಚರ ಎಂದು ನಾನು ಹೇಳುತ್ತಿರುವುದು ಇದಕ್ಕಾಗಿಯೇ. ಜನವರಿ ತಿಂಗಳಲ್ಲಿ ಇಂತಹ ಒಂದು ಘಟನೆ ನಡೆಯಬಹುದು. ಅದು ನಿಮಗೆ ಮಾನಸಿಕವಾಗಿ ಆಘಾತ ನೀಡಬಹುದು. ಆದರೆ ಧೈರ್ಯಗೆಡಬೇಡಿ. ಈ ಸತ್ಯ ನಿಮಗೆ ಈಗ ತಿಳಿಯುತ್ತಿರುವುದು ಒಳ್ಳೆಯದೇ. ಯಾಕೆಂದರೆ ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎಂದು ತಿಳಿಯಲು ಇದು ಸಕಾಲ. ದೇವರು ಕಸವನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕುತ್ತಿದ್ದಾನೆ ಎಂದು ಭಾವಿಸಿ. ಹಾಗಾದರೆ ಎಲ್ಲ ಸಮಸ್ಯೆಗಳಿಗೆ, ದೋಷಗಳಿಗೆ ಮತ್ತು ಎದುರಾಗಲಿರುವ ಸವಾಲುಗಳಿಗೆ ಪರಿಹಾರವೇನು? ಬಹಳ ಸರಳ ಮತ್ತು ಶಕ್ತಿಶಾಲಿಯಾದ ಪರಿಹಾರಗಳನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಆಂಜನೇಯನ ಆರಾಧನೆ. ತುಲಾ ರಾಶಿಯವರಿಗೆ ಶನಿ ಪ್ರಭಾವ ಮತ್ತು ಶತ್ರುಕಾಟ ಇರುವುದರಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ಅಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು ಪಠಿಸಿ. ಇದು ನಿಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿ ಆತ್ಮಸ್ಥೈರ್ಯವನ್ನು ತುಂಬುತ್ತದೆ. ಎರಡನೆಯದಾಗಿ ಮಹಾಲಕ್ಷ್ಮಿ ಪೂಜೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರವಾರದಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ. ಇದರಿಂದ ಆರ್ಥಿಕ ಸಮಸ್ಯೆಗಳ ನಿವಾರಣೆಯಾಗಿ ಹಣಕಾಸಿನ ಅರಿವು ಹೆಚ್ಚಾಗುತ್ತದೆ. ಮೂರನೆಯದಾಗಿ ದಾನ, ಅಂದರೆ ಜನವರಿ ತಿಂಗಳಲ್ಲಿ ಸಾಧ್ಯವಾದರೆ ಕಪ್ಪು ಎಳ್ಳು ದಾನ. ಕಪ್ಪು ಎಳ್ಳು ಬಟ್ಟೆಯನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ಇದು ಶನಿ ದೋಷವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯದು ಪಕ್ಷಿಗಳಿಗೆ ಆಹಾರ. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ನೀಡಿ. ಇದು ನಿಮ್ಮ ಗ್ರಹಗತಿಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, 2026 ಜನವರಿ ತಿಂಗಳು ಸವಾಲುಗಳ ಜೊತೆಗೆ ಅದ್ಭುತವಾದ ಅವಕಾಶಗಳನ್ನು ತರುತ್ತಿದೆ. ಭಯಪಡಬೇಡಿ, ಎಚ್ಚರದಿಂದಿರಿ ಅಷ್ಟೇ. ನಿಮ್ಮ ನಗು, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನ್ಯಾಯಪರತೆ ನಿಮ್ಮನ್ನು ಕಾಪಾಡುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಎಂದು ನಾನು ಈ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ನೀವು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ, ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.